ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಸಪೋರ್ಟ್ ನಿಮ್ಮಿಂದ ಎಲ್ಲ ಬರುತ್ತೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕ್ಲೌಡ್ ಕಿಚನ್ ವ್ಲಾಗಿಂಗ್. ಆ್ಯಸ್ ಯೂಶ್ವಲ್ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ನನ್ನ ಮಗನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ. ಅವ್ರು ಕಾಲ್ ಮಾಡಿಬಿಟ್ಟು ನಾಗರಬಾವಿಗೆ ಡೆಲಿವರಿ ಕೊಡೋಕ್ಕಾಗುತ್ತಾ ಮಧ್ಯಾಹ್ನ 3 o'clockಗೆ ಅಂತಂದರು. ನಾನು ಯಾರಪ್ಪ ಅಂತ ಕೇಳಿದಾಗ ನನ್ನ ಹೆಸರು ಸಂಗೀತ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಪೋರ್ಟರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಅವ್ರದ್ದು ಡೆಲಿವರಿ ಅಡ್ರೆಸ್ನ ಹಾಕಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಚೆಕ್ ಮಾಡಿದೆ. ಸೊ ಅವರು ಪೋರ್ಟರಲ್ಲಿ ಪೇ ಮಾಡ್ತೀನಿ ಅಂತ ಅಂದರು. ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆ ಹೇಳಿ ಟೈಮ್ಗಿಂತ ಮುಂಚೆನೇ ಕಳಿಸ್ದೆ. ನನ್ನ ಒಂದು ಕನಸು ಏನಿದೆ ಅದು ನನಸಾಗಲಿ ಅಂತ ಅವ್ರು ಕೂಡ ವಿಶ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಹಾಗೆ ಈ ವಿಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೀನಲ್ಲ, ಇದು ನನ್ನ ಮಗನ ಸ್ಕೂಲ್ನ ಫಂಕ್ಷನ್, ಆ್ಯನ್ಯುವಲ್ ಡೇ ಫಂಕ್ಷನ್. ನಾನು ತುಂಬ ಡೇಸಿಂದ ಅದನ್ನು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಇವತ್ತು ಟೈಮ್ ಆಯಿತು. ಸೊ ಈ ವಿಡಿಯೋ ಜೊತೆಗೆ ಈ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಈ ಅವಕಾಶ ಸಿಕ್ಕಿರುತ್ತೆ ಗೊತ್ತಿಲ್ಲ, ಆದರೆ ನನ್ನ ಮಗನ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ನಾನು ಕೂಡ ಅವನ ಜೊತೆಲಿ ಡ್ಯಾನ್ಸ್ ಆಡಿದೆ. ಇದು ನಂಗೆ ತುಂಬ ಖುಷಿ ಆಯಿತು. ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದನ್ನು ನೋಡೋಕ್ಕೆ ತುಂಬ ಖುಷಿ ಆಯಿತು. ಹಾಗೆ ದೊಡ್ಡವರು ಡ್ಯಾನ್ಸ್ ಮಾಡಿದ್ರು. ಟೀಚರ್ಸ್ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಓವರಾಲ್ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ದಿನ ಆಗಿತ್ತು. ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೊ ಅದಾದಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ಮನೇಲಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ಒಂದು ಝೊಮ್ಯಾಟೋಯಿಂದ ಆರ್ಡರ್ ಬರುತ್ತೆ. ಅದನ್ನು ಡೆಲಿವರಿ ಕೊಟ್ಟೆ. ಹಾಗೆ ನನಗೆ ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಕ್ಲೌಡ್ ಕಿಚನ್ ಜರ್ನಿಯಲ್ಲಿ. ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನನ್ನ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವೀಡಿಯೋನ ತಪ್ಪದೆ ನೋಡಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಈ ಒಂದು ವಿಡಿಯೋ ನೋಡಿ ಕೂಡ ತುಂಬ ಜನ ಆರ್ಡರ್ ಮಾಡ್ತಿದ್ದೀರಾ. ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಉತ್ರಳ್ಳಿ ನಿಯರ್ ಬೈ ಇದ್ದು ಟೇಸ್ಟ್ ಮಾಡಿಲ್ಲ ಅವರೆಲ್ಲ ಒಂದ್ಸತಿ ಆರ್ಡರ್ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒಂದು ಲೈಕ್ ಮಾಡಿ.